ಹಲ್ಲೆಲೂಯಾ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಕೀರ್ತನೆಗಳು 1ನೇ ಅಧ್ಯಾಯದ 6ನೇ ವಾಕ್ಯ ಈ ರೀತಿ ಹೇಳುತ್ತದೆ: ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ದೇವರ ವಾಕ್ಯದಲ್ಲಿ ದೇವರು ನೀತಿವಂತರ ಮಾರ್ಗವನ್ನ ಲಕ್ಷಿಸುವನು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಪ್ರತಿದಿನದ ಜೀವಿತದಲ್ಲಿ ನಮ್ಮ ಸುತ್ತಮುತ್ತಲೂ ನಮಗೆ ತಿಳಿದು ಅನೇಕ ದುಷ್ಟ ಕಾರ್ಯಗಳನ್ನ ಮಾಡುವಂತವರು ನಮಗೆ ವಿರುದ್ಧವಾಗಿ ಆಗಿರಬಹುದು ಅಥವಾ ಬೇರೆಯವರಿಗೆ ವಿರುದ್ಧವಾಗಿ ಇರಬಹುದು. ಯಾವುದೇ ಕಾರ್ಯವನ್ನ ಮಾಡುತ್ತಿದ್ದರೂ ಕೂಡ ದೇವರು ಪ್ರತಿಯೊಬ್ಬೊಬ್ಬರನ್ನ ನೋಡುವಂತವನಾಗಿದ್ದಾನೆ. ಆತನ ಕಣ್ಣುಗಳು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಒಳ್ಳೆಯವರ ಮೇಲೆಯೂ ಮತ್ತು ದುಷ್ಟರ ಮೇಲೆಯೂ ಇರುವಂತದ್ದಾಗಿದೆ. ಆದ್ರೆ ನೀತಿವಂತರ ಮೇಲೆ ಆತನು ಲಕ್ಷ್ಯವಿಡುವಾತನಾಗಿದ್ದಾನೆ. ಆದುದರಿಂದ ನಾವು ನೀತಿವಂತರಾಗಿ, ಅಂದರೆ ದೇವರ ಮುಂದೆ ನಾವು ನೀತಿಯುಳ್ಳ ಕಾರ್ಯಗಳನ್ನ ಮಾಡುವಂತಹ ಮನುಷ್ಯರಾಗಿ ಈ ದಿನದಲ್ಲಿ ನಮ್ಮ ಜೀವಿತವನ್ನ ನಡೆಸೋಣ ಪ್ರಿಯರೇ. ಅದರ ಮೂಲಕವಾಗಿ ದೇವರು ನಮ್ಮ ಕಾರ್ಯಗಳನ್ನ ಲಕ್ಷಿಸಿ ನಮ್ಮ ಜೀವಿತವನ್ನ ಆಶೀರ್ವದಿಸಿ ಈ ದಿನವನ್ನು ಕೂಡ ನಿಮಗೆ ಆಶೀರ್ವದಿಸಿ ಕೊಡುತ್ತಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾಗಿರುವಂತಹ ದೇವರೇ, ಅಪ್ಪ, ನಿಮ್ಮ ವಾಕ್ಯವು ಹೇಳುವ ಹಾಗೆ ಈ ದಿನವೆಲ್ಲವೂ ಕೂಡ ನಿನ್ನ ಮುಂದೆ ಕರ್ತನೆ ನಾವು ನೀತಿವಂತರಾಗಿ ನಡೆಯುವ ಹಾಗೆ ನಮಗೆ ಸಹಾಯ ಮಾಡಿ ಕರ್ತನೆ. ಅಪ್ಪ, ಯಾವುದೇ ಕಾರ್ಯಗಳಾಗಿರಬಹುದು ಸ್ವಾಮಿ, ಜನಗಳು ಕರ್ತನೆ ಸಹೋದರ ಸಹೋದರಿಯರು ಹೋರಾಡುತ್ತಿರುವಂತಹ ಯಾವುದೇ ಸಮಸ್ಯೆಗಳಾಗಿದ್ದರೂ ಕೂಡ ಆ ಎಲ್ಲಾ ಸಮಸ್ಯೆಗಳಲ್ಲಿ ಅವರಿಗೆ ಜಯವನ್ನ ನೀಡಿ ಸ್ವಾಮಿ, ನೀತಿವಂತವರಾಗಿ ಕರ್ತನೆ ನಿನಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.